ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಮ್ಮಿಶ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಒಂದು ಮನೆ ನೀಡಿಲ್ಲ. ಯಾವುದೇ ಯೋಜನೆಯಲ್ಲೂ ಒಂದೇ ಒಂದು ಮನೆ ನಿರ್ಮಿಸಿ ಕೊಟ್ಟಿಯೇ ಇಲ್ಲ. ಮನೆ ಕೊಟ್ಟಿದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ರೆ ಅವತ್ತೇ ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ಅಹಮದ್ ಸವಾಲ್ ಹಾಕ್ತಿದ್ದಾರೆ. ಮುಂದಿನ ತಿಂಗಳು 42,000 ಮನೆಗಳನ್ನ ನೀಡ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಿಂದಿನ ಯಾವುದೇ ಸರ್ಕಾರ ಒಂದೇ ಒಂದು ಮನೆನೂ ಕೊಟ್ಟಿಲ್ಲ, ಅಕಸ್ಮಾತ್ ಕೊಟ್ಟಿದ್ದೀವಿ ಅಂತ ಏನಾದರೂ ಹೇಳಿಬಿಟ್ರೆ ನಾನು ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಮುಂದಿನ ತಿಂಗಳು 42,000 ಮನೆಗಳನ್ನ ನೀಡ್ತಾ ಇದ್ದೇನೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವುದು. ನಾವು 42,145 ಮನೆ ಕೊಡ್ತಾ ಇದ್ವಿ. ಹೋದ ಸತಿ ನಾವು 36,789 ಮನೆ ಹೋದ ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ವಿ. ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ ಒಟ್ಟಾಗಿ ಮನೆಗಳು 1,80,253 ಮನೆಗಳು ಟೋಟಲ್ ಒಟ್ಟಾಗಿ. ಅದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂದರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದಮೇಲೆ BJP ಸರ್ಕಾರ ಬಂತು. ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಏನಾರು ಸ್ಯಾಂಕ್ಷನ್ ಮಾಡಿ ಏನಾರು ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ. ನಾಳೆ ಬೆಳಗ್ಗೆನೆ ಓಪನ್ ಸವಾಲ್ BJPಗೆ ಸ್ಲಮ್ ಬೋರ್ಡಲ್ಲಿ ಮತ್ತು ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಅವ್ರು 4 ವರ್ಷ ಅವಧಿಯಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾಳೆನೇ ನಾನು ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ. ಮಂತ್ರಿ ಸ್ಥಾನ ಅಂದರೆ ಬೆಳಗ್ಗೆನೆ ರಾಜೀನಾಮೆ ಓಪನ್ ಸವಾಲ್. ಈ ಬಾರಿ ನಾವು 42,145 ಮನೆ ಕೊಡ್ತಾ ಇದ್ವಿ. ಹೋದ ಸತಿ ನಾವು 36,789 ಮನೆ